ಶ್ರವಣಬೆಳಗೊಳ ದ್ವಾರ, ವಿಂಧ್ಯಗಿರಿ ಮಹಾದ್ವಾರ. ಇಲ್ಲಿಂದ 700 ಮೆಟ್ಲು ಹತ್ತಬೇಕು. ಶ್ರವಣಬೆಳಗೊಳ ಹತ್ತಬೇಕು 700 ಮೆಟ್ಲು. ಪರವಾಗಿಲ್ಲ. ಅಲ್ಲಿ ಕಾಲು ಸುಡುತ್ತೆ ಕಲ್ಲು ಅಂತ ಅಲ್ಲಿ ಸಾಕ್ಸ್ ಮಾರ್ತಿದ್ದಾರೆ. ಇಲ್ಲಿ ನೋಡಿದರೆ ಕಲ್ಲು ಬಿಸಿನೇ ಇಲ್ಲ, ನೆರಳಿದೆ ನೋಡಿ ಫುಲ್ಲು. ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹೀಟ್ ಇರ್ಬೋದು ನೋಡಿ. ಮೇಲೆ ಹತ್ತಬೇಕು ನೋಡಿ, ಇಷ್ಟು ಹತ್ತಿದ್ದೀವಿ. ನೋಡಿ ಅಲ್ಲಿ ಕಲ್ಯಾಣಿ ಇದೆ, ಇನ್ನೂ ಹತ್ತಬೇಕು ಇಷ್ಟು. ಹಾಂ ತೋರಿಸಿ, ಅವ್ರು ಆಕಾಶಕ್ಕೆ ತೋರಿಸ್ತಿದ್ದಾರೆ. ಎಷ್ಟು ಬಂದಿವೆ? ಎಷ್ಟು ಮೆಟ್ಲು ಬಂದಿರ್ಬೋದು ಈಗ? 300 ಬಂದಿರ್ಬೋದು. 700 ಅದೇ ಇನ್ನೇನು ಬಂದಾಯ್ತಲ್ಲ, ಇನ್ನೆಂತದ ಸಣ್ಣ ಸಣ್ಣ ಮೆಟ್ಲು, ಎಲ್ಲ ಕಡೆ ದೊಡ್ಡ ದೊಡ್ಡ ಮೆಟ್ಲು ಇಲ್ಲ. ಮೇಲೆ ಬಂದ್ವಿ ನೋಡಿ. ಅಲ್ಲಿ ಹೋಗೋಣ. ನೋಟಿದೆ ಈ ಮೆಟ್ಲು ಲೆಕ್ಕ ಇದೆಯಾ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೌದಣ್ಣ, ಈ ಮೆಟ್ಲು ಲೆಕ್ಕ ಇದೆಯಾ? ನಾವು ನೋಡಿ ಬಂದಿದ್ದೀವಿ ಗೊಮ್ಮಟೇಶ್ವರ ಮೂರ್ತಿ. ಇಲ್ಲಿಂದ ವಾಪಸ್ ಹೊರಟಿ. ಅಲ್ಲಿ ಒಳಗಡೆ ವೀಡಿಯೋ ಎಲ್ಲ ಮಾಡಲಿಲ್ಲ, ಅಷ್ಟು ಗೊಮ್ಮಟೇಶ್ವರದ ಮಾತ್ರ ಮಾಡಿದ್ದು. ಮತ್ತು ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಅಲ್ಲಿ ಪ್ರೊಹಿಬಿಟೆಡ್, ವೀಡಿಯೋ ಎಲ್ಲ ಪ್ರೊಹಿಬಿಟೆಡ್ ಅಂತ, ವೀಡಿಯೋ ಮಾಡೋಂಗಿಲ್ಲ ಅಂತ ಎಲ್ಲ ಹೇಳಿದರು. ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಈಗ ವಾಪಸ್ ಹೋಗ್ತಿದ್ವಿ. ಈಗ ಅಲ್ಲಿ ಒಂದು ಡ್ಯಾಮ್ ಇದೆ, ಡ್ಯಾಮಿಗೆ ಹೋಗೋಣ ಅಂತ. ಅಲ್ಲಿಂದ ಇಳ್ಕೊಬಂದು ಈಗ ಕೆಳಗಿದ್ದೀವಿ, ಹೊರಡದೆ. ಡ್ಯಾಮು ಓಪನ್ ಇದ್ದರೆ ಡ್ಯಾಮ್ ನೋಡಿಕೊಂಡು ಸೀದಾ ಮನೆ. ಫೋಟೋಗ್ರಫಿ ನಡೀತಿದೆ ನೋಡಿ ಬಾಸ್. ಬ್ರೇಕ್ ಹಾಕಿದ್ವಿ. ಬೆಳಿಗ್ಗೆ ಅಲ್ಲಿ ನಿಲ್ಸಿದ್ವಿ, ಇವಾಗ ಇಲ್ಲಿ ನಿಲ್ಸಿದ್ವಿ ಅಷ್ಟೇ. ಇದೆ ಅವರೊಂದು ಸ್ಪೆಷಲ್ ಅಲ್ಲೋದ್ರು. ಇದೆ ಹಂಗೆ ಕಾಫಿ ಬಂತು, ಕಾಫಿ ಬಂತು, ಕಾಫಿ ಬಿಸ್ಕೆಟ್ ಕಾಫಿ. ಸನ್ಸೆಟ್ ಆಗ್ತಾ ಇದೆ, 6 ಗಂಟೆ ಆಯಿತು. ಈಗ ಕಾಫಿ ಕುಡ್ಕೊಂಡು ಸೀದಾ ಮನೆ, ಬೇರೆ ಎಲ್ಲೂ ಸ್ಟಾಪ್ ಇಲ್ಲ. ಇಲ್ಲಿಂದ ಹಾಸನಿಂದ ಬೇಲೂರು, ಬೇಲೂರಿಂದ ಸೀದಾ ಚಿಕ್ಕಮಂಗ್ಳೂರು, ಆಮೇಲೆ ಸೀದಾ ಮನೆ.
ಬ್ರೇಕ್ ನೋಡಿ. ಗೋಬಿ ತಿನ್ನೋಣ ಅಲ್ಲಲ್ಲ ಏನೋ ತಿನ್ಬೇಕಂತ ನಿಲ್ಸಿದ್ರು. ಏನು ತಿನ್ಬೇಕಂತ ಹೇಳ್ತಿಲ್ಲ, comment ಹಾಕಿರ್ತಾರೆ. ಇವಾಗ ಹಾಸನಲ್ಲಿದ್ದೀವಿ. ಯಾರು ಬಿಸಿ ಗೊತ್ತಾ? ಸುಂದರ ನೋಡಿ ಎಷ್ಟು ಗಾಡಿ ಓಡಾಡ್ತಿದ್ದಾವೆ. ಗೋಬಿ ಗೋಬಿ ನಾನ್ ವೆಜ್ ತಿನ್ನಂಗಿಲ್ಲ, ಅದಕ್ಕೆ ಗೋಬಿ ತಿಂತಿರೋದು. ಚೆನ್ನಾಗಿದೆ. ಪಕ್ಕನಾ ಫುಡ್ ಲಾಗ್ ಮಾಡ್ತೀನಿ ಬನ್ನಿ ನೆಕ್ಸ್ಟ್ ಟೈಮ್ ತಿಂಡಿ ಅಂತ. ಗೈಸ್ ಇವಾಗ ಹೊರಟ್ವಿ ಗೋಬಿ ತಿನ್ಕೊಂಡು ಸೀದಾ ಮನೆ. ಎಲ್ಲೂ ಸ್ಟಾಪ್ ಇಲ್ಲ, ಮತ್ತೆ ಮನೆಗೆ ಹೋಗಿ ಮಲ್ಗೋದು. ಅದಾದಮೇಲೆ ಎಲ್ಲರೂ ಮನೆಗೆ ಬಂದ್ವಿ. ಈಗ ಮನೇಲೇ ಇದ್ದೀವಿ. ಅಲ್ಲಿ ವ್ಲಾಗ್ ಆಗಲಿಲ್ಲ. ಅದಾದಮೇಲೆ ಅಲ್ಲಿ ಮೊಬೈಲ್ ಚಾರ್ಜ್ ಖಾಲಿ ಆಯಿತು. ಹಾಗಾಗಿ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.